ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಕೊನೆ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹ ದಮ್ಮಿನಿ ಹತ್ರ ಬಂದ್ಬಿಟ್ಟು ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ, ನಿನ್ನೆ ಆ ರೀತಿ ನಿಮ್ಮ ಹತ್ರ ನಡ್ಕೋಬಾರ್ದಿತ್ತು, ನೀವು ನನ್ನ ಸಾಕಿದ್ದೀರಾ ಸಲಹಿದ್ದೀರಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳ್ತಾರೆ. ಇವಾಗ ಬುದ್ಧಿ ಬಂತ ನಿನಗೆ? ನೆನ್ನೆ ಎಲ್ಲೋಗಿತ್ತು ನಾನು ಸಾಯಿಸ್ಬೇಕು ಅಂತ ಓಡಾಡ್ತಿದ್ದೇನೆ. ಅಯ್ಯೋ ಅತ್ತೆ ಅನ್ನೋದು ನಾನಲ್ಲ, ಆ ಪ್ರೇಮ ಕಾವ್ಯ ಇಬ್ಬರು ಸೇರಿಕೊಂಡು ಆ ರೀತಿ ನನ್ನ ನಾಟಕ ಮಾಡಕ್ಕೆ ಮಾಡಿದ್ರು ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ? ಆ ಪ್ರೇಮ ಮತ್ತು ಕಾವ್ಯ ಇಬ್ಬರು ಸೇರಿಕೊಂಡು? ಹೌದು ಅತ್ತೆ, ನಾನು ಅಪ್ಪನ ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳಿ ನನ್ನ ಎದುರಿಸ್ಬಿಟ್ಟು ನಿಮ್ಮ ಹತ್ರ ಇರೋ ಸತ್ಯನೆಲ್ಲ ಬಾಯ್ ಬಿಡ್ಸೋಕ್ಕೆ ಅಂತ ಮಾಡಿದ್ರು. ಹಾಗಾಗಿ ನಾನು ನನ್ನ ಕುತ್ತಿಗೆಗೆ ಹೆಡ್ಫೋನ್ ಹಾಕ್ಕೊಂಡು ನಿಮ್ಮ ಹತ್ರ ಇರೋ ಸತ್ಯನೆಲ್ಲ ಹೊರಡಿಸ್ತೈತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇಲ್ಲಾಂದರೆ ಅಪ್ಪನ ಸಾಯಿಸ್ಬಿಡ್ತೀನಿ ಅಂತ ಎದುರಿಸಿದ್ರು ಅಂತ ಹೇಳ್ತಾರೆ. ವಾಟ್ ಯು ಮೀನ್? ಏನು ಹೇಳ್ತಿದ್ಯಾ ಅಂತ ಹೇಳಿ ಜೋರಾಗಿ ಒಂದು ಕಪಾಲಕ್ಕೆ ಹೊಡಿತಾರೆ. ಏನು ನಾಟಕ ಆಡ್ತಿದ್ಯಾ? ಇಷ್ಟೊಷ್ಟಿಂದ ಕಾಪಾಡ್ಕೊಬಂದು ಗುಟ್ಟನ್ನ 5 ನಿಮಿಷದಲ್ಲಿ ರೆಟ್ ಮಾಡಿಬಿಟ್ಟಲ್ಲ ಸ್ನೇಹ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಿರ್ತಾರೆ. ಜೋರಾಗಿ ಹೇಳ್ತಿರ್ತಾಳೆ. ಆಯಿತು ನಿಲ್ಲಿಸು, ಅಳದ ಸ್ಟಾಪ್ ಮಾಡು ಆಯಿತಾ, ಇದ್ದಾಮೇಲೆ ಇನ್ನು ಯಾವತ್ತೂ ಕೂಡ ಕುಗ್ಗಲ್ಲ, ಅವ್ರಿಗೆ ಯಾವ ಸತ್ಯ ಗೊತ್ತಾಗುತ್ತೋ ಗೊತ್ತಾಗಲಿ ಬಿಡು, ಅವ್ರಿಗೆಲ್ಲ ಇವತ್ತೇ ಅಂತ್ಯ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ರೌಡಿಗಳಿಗೆ ಕಾಲ್ ಮಾಡ್ತಾರೆ. ನೀವೆಲ್ಲರೂ ಕೂಡ ಎಷ್ಟು ಜನ ಇದ್ದೀರಾ ಅಷ್ಟು ಜನ ನಮ್ಮ ಅಡ್ಡಾಗೆ ಬನ್ನಿ, ಇವತ್ತೇ ಅವ್ರ ಕಥೆನ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೊಡ್ತಾರೆ. ತಗೋ ನೀರು ಕುಡಿ ಅಂತ ಹೇಳ್ತಾರೆ. ಬೇಡ ಅತ್ತೆ ಪರವಾಗಿಲ್ಲ ನನಗೆ ಬೇಡ ಅಂತ ಹೇಳ್ತಾರೆ. ಸರಿ ಬಿಡು, ಅವ್ರು ಆಟ ಆಡೋದು ಎಷ್ಟು ಆಟ ಆಡ್ತಾರೋ ಆಡಲಿ, ಆ ಪ್ರೇಮ ಕಾವ್ಯ ಅವ್ರಿಗೊಂದು ಗತಿ ಕಾಣಿಸ್ತೀನಿ, ನನ್ನನ್ನೇ ಈ ರೀತಿ ಆಟ ಆಡಿಸ್ತಾರ ಅಂತ ಹೇಳಿ ಅವಳು ಕೂಡ ಆ ನೀರನ್ನ ಕುಡಿತಾರೆ. ಅದನ್ನೆಲ್ಲ ರಾಮ್ ಮತ್ತು ಮಹಾದೇವ ಇಬ್ಬರು ಕೂಡ ಕೇಳಿಸ್ಕೊತಾನೆ ಅಂತಾರೆ. ದಾಮಿನಿ, ನಿನ್ನ ನಟನ ನೀನು ಶುರು ಮಾಡು, ನಮ್ಮ ಮಟನ ನಾವು ಶುರು ಮಾಡ್ತೀನಿ, ನೀವು ಮುಂದೆ ಹೋಗು, ನಾವು ಹಿಂದೆ ಬರ್ತೀವಿ ಅಂತ ಹೇಳ್ತಾರೆ. ಒಂದು ಕಾಡಲ್ಲಿ ಹೋಗಬೇಕಾದ್ರೆ ಅಲ್ಲೇ ಒಂದು ಮಳೆನ ಕೊಟ್ಟಿರ್ತಾರೆ. ಆಗ 4 ಟೈಗರು ಫುಲ್ ಬಸ್ಟ್ ಆಗೋಗುತ್ತೆ. ಅಯ್ಯೋ ಇದೇನಪ್ಪ ಇದು ಹಿಂಗೆ ಬಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ದಾಮಿನಿ ಕೆಳಗಿಳಿದು ಬಂದು ನೋಡ್ತಾಳೆ. ಎಲ್ಲ ಟೈರು ಕೂಡ ಬಸ್ಟ್ ಆಯ್ತಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಬಂದು ನೋಡಿದ್ರೆ ಅತ್ತೆ ಇದೇ ಕೆಲಸನೂ ಕೂಡ ಪ್ರೇಮ ಮತ್ತು ಕಾವ್ಯ ಇಬ್ಬರದೇ ಅವ್ರ ಕೆಲಸ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತೀಯಾ? ಹೌದು ಅತ್ತೆ, ಅದು ಅವ್ರದ್ದೇ ಕೆಲಸ, ನಮ್ಮನಿಗೆ ಸಿಕ್ಕಾಕ್ಸ್ಬೇಕು ಅಂತಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪ್ರೇಮ ಬರ್ತಾಳೆ ವಿಷಯ ಉಟ್ಕೊಂಡು. ಹೆಂಗಿದೆ ದಾಮಿನಿ ಆಟ ಅಂತ ಹೇಳ್ತಾರೆ. ಏಯ್ ಪ್ರೇಮ, ಏನು ಮಾಡೋಕ್ಕೆ ಕೊಟ್ಟಿದ್ಯಾ ನೀನು? ನನ್ನ ವಿಷಯನೆಲ್ಲ ತಿಳ್ಕೊಂಡು ಏನು ಮಾಡೋಕ್ಕೆ ಅಂತಿದ್ಯಾ ನೀನು? ನಾನು ನಿನಗೆ ಏನು ಮಾಡೋಕ್ಕಾಗುತ್ತೆ ದಾಮಿನಿ, ಆಯಿತಾ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಏನಾಗುತ್ತೆ ಅಂತ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವಳು ಕುತ್ತಿಗೆ ಕೈ ಹಾಕ್ಬಿಡ್ತಾಳೆ. ದಾಮಿನಿ ಅದೇ ಟೈಮ್ಗೆ ಸ್ನೇಹ ಬಂದು ಹಿಡ್ಕೋ ಇನ್ನು ಎಷ್ಟೊತ್ತು ಹಿಡ್ಕೋತೀಯಾ ನಮ್ಮ ಅಕ್ಕನ ಕುತ್ತಿಗೆನ, ಮರ್ಯಾದೆಯಿಂದ ಹಿಡ್ಕೊಂಡಿರೋ ಕುತ್ತಿಗೆನ ಬಿಟ್ಟರೆ ಸರಿ, ಗೊತ್ತಾಯ್ತಾ ಅಂತ ಹೇಳ್ತಾಳೆ. ಆಗ ಸ್ನೇಹ ಅತ್ತೆ ಇವರಿಬ್ಬರು ಸೇರ್ಕೊಂಡಿದ್ದಾರೆ ಅಂದರೆ ಏನಾದರೂ ಒಂದು ಮಾಡ್ತಾರತ್ತೆ, ದಯವಿಟ್ಟು ಏನಾದರೂ ಮಾಡಿ ಅಂತ ಹೇಳ್ತಾರೆ. ಈ ದಾಮಿನಿ ಇರೋವರೆಗೂ ನೀನು ಎದ್ರುಕೋಬೇಡ ಸ್ನೇಹ, ಸುಮ್ಮನಿರು ಅಂತ ಹೇಳ್ತಾರೆ. ಹೇಯ್ ಏನು ಮಾಡೋಕ್ಕೆ ಹೊರಟಿದ್ದೀರಾ ಇಬ್ರು ನೋಯ್ ಅಂತ ಹೇಳ್ತಾರೆ. ಇನ್ನು ಏನಾಗುತ್ತೆ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಕಣೆ ನಿನಗೆ ಅಂತ ಹೇಳ್ತಾರೆ. ಮರ್ಯಾದೆಯಿಂದ ಕೈ ತೆಗಿತೀಯೋ ಇಲ್ಲ ಅಸಲಿ ಆಟ ತೋರಿಸ್ಲಾ ಅಂತ ಕಾವ್ಯ ಹೇಳ್ತಿರ್ತಾರೆ. ನೀವೇನೋ ಮಾಡೋಕ್ಕೆ ಕೊಟ್ಟಿದ್ದೀರಾ, ನೀವೇನು ಮಾಡಿದ್ರು ಕೂಡ ಈ ದಾಮಿನಿನ ಸೋಲ್ಸೋಕ್ಕಾಗಲ್ಲ ಕಣ್ರಿ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಹೌದೌದು, ನಾನು ಸ್ವಲ್ಪದಲ್ಲೇ ಗೊತ್ತಾಗುತ್ತೆ ಯಾರ್ಯಾರು ಬಣ್ಣ ಹೆಂಗೆ ಬಯಲಾಗುತ್ತೆ ಅಂತ ಹೇಳ್ತಿದ್ರೆ. ಏನು ಹೇಳ್ತಿದ್ದೀರಾ ಪ್ರೇಮ ನೀವು? ಕಾವ್ಯ ಸರಿಯಾಗಿ ಹೇಳ್ರೆ ಅಂತ ಹೇಳ್ತಿದ್ರೆ. ಅದೇ ನೀನು ಬರಬೇಕಾದ್ರೆ ತುಂಬ ಬಾಯಾರಿಕೆ ಆಯಿತು ಅಂತ ಹೇಳ್ಬಿಟ್ಟು, ತುಂಬ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ನೀರು ಕುಡಿದ್ಯಲ್ಲ ಅಂತ ಹೇಳ್ತಾರೆ. ಏನು ನೀರು ಕುಡ್ದೆ? ಹೌದು, ಏನು ಮಾಡೋಕ್ಕೊಟ್ಟಿದ್ದೀರಿ ನಿಮ್ಮಿಬ್ರು ಈ ಕಾಡಿಂದ ಆಚೆ ಕಳಿಸಿದ್ರೆ ತಾನೆ, ನಿಮ್ಮನ್ನು ಇಲ್ಲಿ ಜೀವಂತವಾಗಿ ಬಿಟ್ಟರೆ ತಾನೆ ಅಂತ ಹೇಳ್ತಾರೆ. ನಮ್ಮನ್ನು ಜೀವಂತವಾಗಿ ಬಿಡೋದಿರಲಿ, ನೀನಿಲ್ಲಿಂದ ಜೀವಂತವಾಗಿ ಹೋಯ್ತೀಯಾ ನೋಡ್ಕೊ, ಇದು ಕಾಡು, ಇಲ್ಲಿ ಯಾವುದೇ ಕೂಡ ನೆಟ್ವರ್ಕ್ ಇಲ್ಲ, ನಿಮ್ಮ ಫೋನ್ ಇದೆ, ಫೋನಲ್ಲಿ ಕರೆನ್ಸಿ ಇದೆ, ಸಿಮ್ ಇದೆ, ಇನ್ನು ಗಾಡಿ ಇದೆ, ಗಾಡಿಯಲ್ಲಿ ಪೆಟ್ರೋಲ್ ಇದೆ, ಕೀ ಇದೆ, ಇಲ್ಲಿಂದ ಹೋಗೋಕ್ಕೂ ಆಗಲ್ಲ ಅಂತ ಹೇಳಿ ಜೋರಾಗಿ ನಗ್ತಿರ್ತಾರೆ. ಏನರೇ ಮಾಡಿದ್ದೀರಾ ನೀವು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ದಾಮಿನಿಗೆ ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ. ಅಯ್ಯೋ ಅತ್ತೆ ಏನಾಯಿತು, ಯಾಕೆ ಈಗ ಆಡ್ತಿದ್ದೀರಾ, ತುಂಬ ಹೊಟ್ಟೆ ನೋವ್ತಿದೆ, ಆಗ್ತಾಯಿಲ್ಲ, ತುಂಬ ಸುಸ್ತಾಗ್ತಿದೆ ಸ್ನೇಹ ಅಂತ ಹೇಳ್ತಾರೆ. ಆಗ ಜೋರಾಗಿ ನಗ್ತಿರ್ತಾರೆ. ಇವರೇ ಏನೋ ಮಾಡಿದ್ದಾರೆ. ಏನು ಮಾಡಿದರೆ ನೀವು, ಯಾಕೆ ಹಿಂಗೆ ನಗಾಡ್ತಿದ್ದೀರಾ ಅಂತ ಹೇಳ್ತಾರೆ. ತುಂಬ ಆಗ್ತಿಲ್ಲ ಸ್ನೇಹ, ತುಂಬ ಹೊಟ್ಟೆ ನೋವ್ತಿದೆ ಅಂತ ಹೇಳ್ತಿರ್ತಾರೆ. ಆದರೆ ಪ್ರೇಮ ಮತ್ತು ಕಾವ್ಯಂಗೆ ಇಬ್ರಿಗೂ ಕೂಡ ತುಂಬ ಖುಷಿ ಪಡ್ತಿರುತ್ತೆ. ಏನು ಹಾಕಿದ್ದೀರಾ, ಏನು ಮಾಡಿದ್ದೀರಾ ನನಗೆ ಹೇಳ್ರಿ ಅಂತ ಹೇಳ್ತಾರೆ. ಮತ್ತು ಇದೇ ರೀತಿ ತಾನೇ ನಮ್ಮ ಅತ್ತೆಗೂ ಉಸಿರು ಕಟ್ಸಿದ್ದು, ಇವಾಗೂ ನಿಂಗೂ ಉಸಿರು ಕಟ್ತಿದ್ಯಾ, ಇವಾಗ ನಿನ್ನ ಜೀವದ ಬೆಲೆ ಗೊತ್ತಾಗ್ತಿದ್ಯಾ, ಏನಾಗಬೇಕು ಅಂತ ತಿಳ್ಕೊಬೇಕಾ? ಅದೇ ನೀನು ಅಲ್ಲಿ ಕುಡ್ದಿಯಲ್ಲ, ಯಾವಾಗಲೂ ಕುಡಿಯೋಕೆ ಒಂದು ಬಾಟಲ್ ಇಟ್ಕೊಂಡಿರ್ತೀಯ, ಅದರಲ್ಲಿ ಒಂದು ಸ್ವಲ್ಪ ವಿಷ ಹಾಕಿದೆ ಅಷ್ಟೇ, ನೀನು ಅದೇ ನೀರನ್ನ ಕುಡ್ದಿರೋದು ಅಂತ ಹೇಳ್ತಾರೆ. ಏನು ಹೌದಾ, ನಾನು ವಿಷ ಕುಡಿದ್ನಾ? ಹೌದು, ಮತ್ತು ನಮ್ಮ ಅತ್ತೆಗೆ ವಿಷ ಹಾಕ್ಬಿಟ್ರೆ ನಾವು ಬಿಟ್ಬಿಡ್ತೀವ, ಅದರ ರುಚಿ ಹೇಗಿದೆ ಅಂತ ನೀನು ಸ್ವಲ್ಪ ತಿಳ್ಕೋ ದಾಮಿನಿ, ಆವಾಗ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನೋಡೇ ಸ್ನೇಹ, ನೀವು ನಮ್ಮ ಅತ್ತೆಗೆ ವಿಷ ಹಾಕಿದ್ಲು, ಈಗ ನಾವು ನಿಮ್ಮ ಅತ್ತೆಗೆ ವಿಷ ಹಾಕಿದ್ವಿ, ನಾವು ನಮ್ಮ ಅತ್ತೆನ ಅವತ್ತು ಜೀವ ಕೊಟ್ಟು ಕಾಪಾಡಿಕೊಂಡು ಇವತ್ತು
ನೀನೇ ಕಾಪಾಡ್ಕೊತೀಯ ಕಾಪಾಡ್ಕೊ, ಅದು ನಿನಗೆ ಬಿಟ್ಟಿದ್ದು. ಇದು ಕಾಡು ಮೊದಲೇ, ಇಲ್ಲಿ ಯಾರೂ ಸಹಾಯಕ್ಕಿಲ್ಲ, ಯಾರೂ ಬರೋದಿಲ್ಲ. ನಿನ್ನಿಷ್ಟ. ಇವಾಗ ನೀನು ಏನು ಬೇಕಾದರೂ ಮಾಡ್ಕೋಬೋದು, ಎಲ್ಲಿ ಎಷ್ಟಾದರೂ ಕಿರಿಚ್ಕೊ, ಆಯಿತಾ. ನಿಮ್ಮ ಅತ್ತೆ ಹೇಗೆ ಉಳಿಸ್ಕೊತೀಯೋ ನೀನು ಉಳಿಸ್ಕೊ ಅಂತ ಹೇಳ್ತಾರೆ. ಆಗ ಸ್ನೇಹ ಅತ್ತೆ ಒಂದು 5 ನಿಮಿಷ ಅತ್ತೆ ಸುಸ್ತಾಗಿಬಿಡಿ ಅತ್ತೆ, ನಾನು ಯಾರನ್ನಾದ್ರೂ ಕೂಗ್ತೀನಿ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ. ಸ್ನೇಹ, ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಬಾಯ್, ನಮಗೆ ಟೈಮ್ ಆಯಿತು, ಇವಾಗ ನಿಮಗೆ ಬಿಟ್ಟಿದ್ದು ಏನು ಮಾಡ್ತೀರಾ ಅಂತ. ಈ ಕಾಡಲ್ಲಿ ನರಕ ಯಾತನ ಅನುಭವಿಸಿ ಒಬ್ಬರಿಗೆ ತೊಂದರೆ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಜೋರಾಗಿ ಧಾಮಿನಿ, ಅಯ್ಯೋ ನಂಗೆ ಆಗ್ತಿಲ್ಲ ಸ್ನೇಹ, ತುಂಬ ಹೊಟ್ಟೆ ನೋವ್ತಿದೆ, ತುಂಬ ಉಸಿರು ಕಟ್ತಿದೆ ಅತ್ತೆ, ದಯವಿಟ್ಟು ಎಚ್ಚರ ಆಗಿ ಅತ್ತೆ, ಜ್ಞಾನ ಮಾಡ್ಕೊಳ್ಳಿ, ಜ್ಞಾಪಕ ಮಾಡ್ಕೊಳ್ಳಿ ಅತ್ತೆ, ನಾನು ಸ್ನೇಹ ಇದ್ದೀನಿ ಅತ್ತೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಇಬ್ಬರು ಕೂಡ ಬರ್ತಾರೆ. ಕಾವ್ಯ ಮತ್ತು ಪ್ರೇಮ ಇಬ್ಬರು ಕೂಡ ಬಂದಾಗ ರಾಮ್ ಮತ್ತು ಮಹಾದೇವ್ ಇಬ್ಬರು ಕೂಡ ಬೇರೆ ಗೆಟಪಲ್ಲೇ ಇರ್ತಾಳೆ. ಏನಿದು ಹಿಂಗೆ ನಿಂತಿದ್ದೀರಾ? ಮತ್ತೆ ನಾವು ಗೊತ್ತಾಗ್ಬಾರ್ದಲ್ವಾ, ಹಂಗಾಗಿ ನಿಂತಿದ್ದೀವಿ. ಸರಿ ಆಯಿತು, ಎಲ್ಲ ಪ್ಲ್ಯಾನ್ ಪ್ರಕಾರನೇ ಇದಿದೆ, ನಾವೇನು ಮಾಡಬೇಕೋ ಅದನ್ನು ಮಾಡಿ ಬಂದಿದ್ವಿ, ಇನ್ನು ಮುಂದೆ ನೀವೇನು ಮಾಡಬೇಕೋ ಮಾಡಿ, ಆಯಿತು, ಈ ಮುಂದಿನ ಕೆಲಸ ನಾವು ಮಾಡ್ಕೊತೀವಿ, ಡೋಂಟ್ ವರಿ, ನಾವು ಹೇಳಿದ ಟೈಮಿಗೆ ಕರೆಕ್ಟಾಗಿ ಪ್ಲ್ಯಾನ್ ಪ್ರಕಾರ ಅಲ್ಲಿ ಬಂದುಬಿಡಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ರಾಮ್ ಮತ್ತು ಮಹಾದೇವ ಇಬ್ಬರು ಕೂಡ ಆ ಧಾಮಿನಿ ಇರುವಂಥ ಪ್ಲೇಸ್ಗೆ ಹೋಗ್ತಾಳೆ. ಅವತ್ತು ಧಾಮಿನಿ ಅಂತ್ಯ ಆಗುತ್ತೆ, ಅವಳು ಕೊನೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ನೇಹ, ಅತ್ತೆ ಕಣ್ಬಿಡಿಯತ್ತೆ, ದಯವಿಟ್ಟು ಸ್ವಲ್ಪ ಕಣ್ಬಿಡಿಯತ್ತೆ, ಎಚ್ಚರ ಆಗಿರುತ್ತೆ ಅಂತ ಹೇಳ್ತಾರೆ. ಸ್ನೇಹ, ನನ್ನನ್ನು ಹೇಗಾದರೂ ಬದುಕಮ್ಮ, ನಾನು ಬದುಕಬೇಕು, ದಯವಿಟ್ಟು ನನ್ನ ಕಾಪಾಡು ಅಂತ ಹೇಳ್ತಾರೆ. ಅದೇ ನಿಮ್ಮ ಬಾಡಿಲಿರುವಂಥ ವಿಷ ತೆಗಿಯೋಕ್ಕೆ ಕೆಲವು ಥಿಂಗ್ಸ್ಗಳು ಬೇಕೇ ಬೇಕು ಅತ್ತೆ, ಎಚ್ಚರ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಳ್ಳರ ಥರ ಅಲ್ಲಿಗೆ ರಾಮ್ ಮತ್ತು ಮಹಾದೇವ ಇಬ್ಬರು ಕೂಡ ಬರ್ತಾರೆ. ಇವಳೇ ಅಲ್ವೇನೋ ಡಾಕ್ಟ್ರು ನನ್ನ ಮಗನ ಪ್ರಾಣ ತಿಂದಿದ್ದು, ಇವಳೇ ಹಲವಾರು ಎಷ್ಟೊಂದು ಜನ ಪ್ರಾಣಗಳನ್ನ ತಿಂದಿದ್ದಾಳೆ, ಇವಳನ್ನ ಖಂಡಿತವಾಗಿ ಬಿಡಬಾರ್ದು, ಬದುಕಬಾರ್ದು, ನಿಂತ್ಕೊಳ್ಳೆ, ನಿನ್ನ ಹತ್ರ ಏನೈತೆ ಅದನ್ನೆಲ್ಲ ಕೊಟ್ಬಿಟ್ಟು ಹೋಗೆ ಅಂತ ಹೇಳ್ತಾರೆ. ಅತ್ತೆ ಒಂದು 5 ನಿಮಿಷ ಇಲ್ಲೇ ಇರುತ್ತೆ, ನಾನು ಹೋಗ್ಬಿಟ್ಟು ಯಾರು ಕರ್ಕೊಂಬರ್ತೀನಿ ಅಂತ ಹೇಳಿ ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೋಡ್ದಾ ನಿನ್ನ ಸೊಸೆನೇ ಇಲ್ಲಿಂದ ಹೆಂಗೆ ಹೊಟ್ಟೋದ್ಲು ಅಂತ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ರಾಮ್ ಮತ್ತು ಮಹಾದೇವ ಇಬ್ಬರು ಕೂಡ ಅವಳಿಗೆ ಕತ್ತಿ ತೋರಿಸ್ತಿರ್ತಾರೆ. ನಿನ್ನ ಹತ್ರನೂ ಕೂಡ ಏನಿದೆ ಅದನ್ನೆಲ್ಲ ಕೊಟ್ಟರೆ ಸರಿ ಹೋಯ್ತು, ನಿನಗೆ ಹತ್ತಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ನಿನಗೆ ಕೊಡ್ತೀನಿ, ದಯವಿಟ್ಟು ನನ್ನ ಪ್ರಾಣನ ಕಾಪಾಡಿ ಅಂತ ಹೇಳ್ತಾರೆ. ಆಗ ಜೋರಾಗಿ ನಕ್ಕೊಂಡು, ನೋಡ್ದಾ ನಿನ್ನ ಸೊಸೆನೆಯ, ನೀನು ಸಾಯಂತ ಸ್ಥಿತಿಲಿದ್ದಾಗ ನಿನ್ನನ್ನು ಬಿಟ್ಟು ಹೊಟ್ಟೋದ್ಲು ಅಂತ ಹೇಳ್ತಾರೆ. ಮಹಾದೇವ, ರಾಮ್, ನೀವಾ ಇಬ್ಬರನ್ನ? ಹಾಂ ಹೌದು. ನೋಡ್ದಾ, ನೀನು ಎಷ್ಟೇ ದುಡಿದಿದ್ರು ಕೂಡ ನಿನ್ನ ಹಣ ಆಗಲಿ ಸಂಪತ್ತಾಗಲಿ ನಿನ್ನ ಜೊತೆ ಬರಲ್ಲ, ನಿನ್ನ ಅಹಂಕಾರ ಇದ್ದರೆ ನಿನ್ನ ಹತ್ರನೇ ಇರಬೇಕು. ಒಬ್ಬರು ಈಗ ಗೊತ್ತಾಯ್ತಾ ಸಂಬಂಧಗಳ ಬೆಲೆ ಹೇಗೆ ಅಂತ, ದಯವಿಟ್ಟು ನನ್ನನ್ನು ಕಾಪಾಡ್ರಪ್ಪ, ನಿನ್ನನ್ನು ಕಾಪಾಡಬೇಕಾ? ನಮ್ಮ ದೊಡ್ಡಮ್ಮಂಗೆ ವಿಷಾಕ್ತಾಗ ನಿನಗೆ ಗೊತ್ತಾಗ್ಲಿಲ್ವಾ? ಅವ್ರು ಹೇಗೆ ನರಕ ಯಾತನೆ ಅನುಭವಿಸಿದ್ರು ಅಂತ. ನಮ್ಮ ದೊಡ್ಡಮ್ಮಂಗೆ ನೀನು ಯಾವ ವಿಷ ಹಾಕಿದ್ದೋ ಅದೇ ವಿಷನ ನಿನಗೆ ಹಾಕಿದ್ದೀನಿ, ಗೊತ್ತಾಯ್ತಾ? ನಿನ್ಗೆ ಗೊತ್ತಿರಬೇಕು ತಾನೇ ಆ ವಿಷ ತೊಗೊಂಡ್ಮೇಲೆ ಎಷ್ಟೊತ್ತಿರ್ತಾರೆ ಅಂತ. ತಿಳ್ಕೊ, ಒಬ್ಬರಿಗೆ ಸಾವನ್ನ ಬಯಸೋದಲ್ಲ, ಕೇಡನ್ನು ಯಾವತ್ತೂ ಕೂಡ ಬಯಸಬಾರ್ದು, ಅದನ್ನು ಅರ್ಥ ಮಾಡ್ಕೊಂಡು ಬಾಳು. ನೀನು ನಮ್ಮ ದೊಡ್ಡಮ್ಮನ ಸಾಯಕ್ಕೆ ಅಂತ ನೀನು ಎಷ್ಟು ಪ್ರಯತ್ನ ಪಟ್ಟೆ, ಆದರೂ ಕೂಡ ನಮ್ಮ ದೊಡ್ಡಮ್ಮ ದೇವ್ರ ಕಣೆ ಬದುಕು ಬಂದರು. ಅರ್ಥ ಮಾಡ್ಕೊ, ಸಂಬಂಧಗಳ ಬೆಲೆ, ನೀನು ಕಷ್ಟ ಇದ್ದಾಗ ಹೆಂಗೆ ಓಡೋದು ಅಂತ ಅರ್ಥ ಮಾಡ್ಕೊ. ಒಬ್ರನ್ನ ಇಷ್ಟು ವರ್ಷ ಕೂಡಾಕಿ ಸಾಯಿಸ್ತಲ್ಲ ನಮ್ಮ ದೊಡ್ಡಪ್ಪನ, ಏನು ಸಿಕ್ತು ನಿನಗೆ ಅಂತ ಹೇಳಿ ಬೈತಿರ್ತಾರೆ. ಅದೇ ಟೈಮ್ಗೆ ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಇವಳಿಗೆ ಹೆಂಗೋ ಗೊತ್ತಾಗಬೇಕು ಸಂಬಂಧದ ಬೆಲೆ, ಇವಳಿಗೆ ಬರೀ ದ್ವೇಷ ಸೇಡು ತುಂಬಿದೆ. ರಾಮ್, ಬಿಡು, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇನ್ನೇನು 20 ನಿಮಿಷದಲ್ಲಿ ಇವಳು ಪ್ರಾಣನೇ ಹೊಟ್ಟಾಗುತ್ತೆ, ಇನ್ನೇನು ಅವಾಗ ಗೊತ್ತಾಗುತ್ತೆ ಇವಳಿಗೆ ಸಾವಿನ ಬೆಲೆ ಗೊತ್ತಾಗಲಿ ಅಂತ ಹೇಳ್ತಾರೆ. ಆಗ ರಾಮ್, ನಿನಗೀಗ ಸದ್ಯಕ್ಕೆ ಆ್ಯಂಟಿಬಯೋಟಿಕ್ ಕೊಡಲಿಲ್ಲ ಅಂತಂದರೆ ನಿನ್ನ ಪ್ರಾಣ ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ತಾರೆ. ಏನು, ನನ್ನ ಪ್ರಾಣ ಹೋಗುತ್ತಾ? ಹೌದು, ನೀನು ಇರೋ ಸತ್ಯನೆಲ್ಲ ನಮ್ಮ ದೊಡ್ಡಮ್ಮನ ಮುಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ಮಾತ್ರ ನಾನು ನಿನಗೆ ಆ್ಯಂಟಿಡೋಸನ್ನ ಕೊಡ್ತೀನಿ, ನಿನ್ನನ್ನು ಇಲ್ಲಿಂದ ಬಚಾವ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪ್ರೇಮ ಕಲ್ಯಾಣಿಗೆ ಕಾಲ್ ಮಾಡ್ತಾರೆ. ಅತ್ತೆ, ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಕೂಡ ನಡೆದಿದೆ. ಆ ದಾಮಿನಿ ನಮ್ಮ ಗುಂಡಿಗೆ ಬಂದು ಬಿದ್ದಿದ್ದಾಳೆ, ನಮ್ಮ ಬಲೆಲೆ ಸಿಕ್ಕಿದ್ದಾಳೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಮಾವನ ಹೇಗೆ ಹಿಂಸಿಸ್ತಿದ್ಲೋ ಅದೇ ರೀತಿ ಇಲ್ಲಿ ವಿಲ ಅಂತ ಒದ್ದಾಡ್ತಿದ್ದಾಳೆ. ನೀವು ಮಾವ ಇಬ್ಬರು ಕೂಡ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ. ಆಯ್ತಮ್ಮ, ನನ್ನ ಗಂಡನ 25 ವರ್ಷ ಸೆರೆಮನೆ ಸವಾಸದಲ್ಲಿ ಹಾಕಿ ಹಿಂಸೆ ಕೊಟ್ಟಿದ್ದಾಳೆ ಅಂಥವಳನ್ನ ನಾನು ಬಂದು ನೋಡಬೇಕು, ಅವಳು ಕೆನ್ನೆಗೆ ಬಾರಿಸ್ಬೇಕು, ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು ಕಲ್ಯಾಣಿ ಧಾಮಿನಿ ಇರುವಂಥ ಸ್ಥಳಕ್ಕೆ ಶ್ರೀನಿವಾಸ್ ಕರ್ಕೊಂಡು ಬರ್ತಾಳೆ.